ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜ್ಗೆ ಇವತ್ತು ಮಲ್ ಕಾಟನ್ ಸ್ಯಾರೀಸ್ ಬಂತು. ದೊಡ್ಡ ಬಂಡ್ಲು ನನ್ನ ಕೈಲಿ ಎತ್ತಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ. ನಿಜವಾಗ್ಲೂ ಒಂಥರ ಖುಷಿಯಾಗುತ್ತೆ ಇವತ್ತು. ಯಾಕಪ್ಪ ಖುಷಿಯಾಗುತ್ತೆ ಅಂದರೆ, ಅಷ್ಟು ದೊಡ್ಡ ಬಂಡ್ಲನ್ನ ನನ್ನ ಕೈಲಿ ಎತ್ತಕ್ಕಾಗಲ್ಲ. ಏನು ಮಾಡೋದು, ನನ್ನ ಸಹಾಯಕ್ಕೆ ಯಾರೂ ಇಲ್ಲ ಅಂದಾಗ ರಾಯರು ಯಾವುದೋ ಒಂದು ರೂಪದಲ್ಲಿ ಒಬ್ಬರನ್ನ ಕಳಿಸ್ಕೊಟ್ರು. ತುಂಬ ಜನ ಕೇಳ್ತೀರಾ, ಮಲ್ ಕಾಟನ್ ಅಲ್ಲಿ ಕಲರ್ ಚಾರ್ಟ್ ಬಂದಿದೆ. ಎಲ್ಲಾ ಕಲರು ಕೂಡ ಸೂಪರ್ ಆಗಿದೆ, ಚೆನ್ನಾಗಿದೆ. ನೋಡಿ, ಇದೇ ಸೇಮ್ ಸ್ಯಾರಿ ನಾನು ಉಟ್ಟಿರೋದು, ಗ್ರೀನ್ ಕಲರು. ಯಾವ್ದು ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನನ್ನ ಹತ್ರ ಈಗ ಎಷ್ಟು ಕಲರ್ಸ್ ಇದೆ ಅಷ್ಟು ಕಲರ್ಸ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಕಲರ್ಸು ಅವೈಲೇಬಲ್ ಇದೆ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮಲ್ ಕಾಟನಲ್ಲಿ ಇಷ್ಟು ಸ್ಟಾಕ್ ಬಂದಿದೆ. ಯಾರಿಗೆಲ್ಲ ಸ್ಯಾರೀಸ್ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನನ್ನ ಕಲರ್ಸಲ್ಲಿ ಯಾವ್ಯಾವ ಕಲರ್ ಇದೆ ಅಂತ ತೋರಿಸಿದ್ದೀನಿ. ಇಷ್ಟು ದೊಡ್ಡ ಬಂಡಲ್ನ ನನ್ನ ಕೈಲಿ ಎತ್ತಕ್ಕಾಗಲಿಲ್ಲ. ಅಂದರೆ ನಮ್ಮ ಮೇಡಮು ಕೂಡ ಇರಲಿಲ್ಲ. ಅವರಿದ್ದರೆ ಸ್ವಲ್ಪ ನನಗೆ ಸಹಾಯ ಮಾಡ್ತಿದ್ರು. ಲಗೇಜ್ ಬಂದಿದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಕೆಳಗಡೆ ಅವ್ರನ್ನ ಕೇಳಿದೆ. ದಯವಿಟ್ಟು ಸ್ಯಾರಿನ ಮೇಲೆ ತಂದುಕೊಂಡಿದ್ರೆ ಆಗಲ್ಲ ಅಂತ ಅವ್ರು ಹೇಳೇ ಬಿಟ್ಟರು. ನನ್ನ ಸಹಾಯಕ್ಕೆ ಯಾರೂ ಕೂಡ ಇರಲಿಲ್ಲ. ಇಷ್ಟು ದೊಡ್ಡ ಬಂಡ್ಲು ಹೆಂಗೆ ಎತ್ತೋದು ಅಂತ ನನಗೆ ಗೊತ್ತಾಗದೇ ಇದ್ದಾಗ ರಾಯರ ಹತ್ರ ಪ್ರಾರ್ಥನೆ ಮಾಡಿದೆ. ನಾನು ಯಾರನ್ನು ಕೇಳಿದೆ ಸಹಾಯಕ್ಕೆ, ಅವರು ನಾನು ಮಾಡಲ್ಲ ಅಂತ ಫಸ್ಟ್ ಹೇಳಿದ್ರು. ಆಮೇಲೆ ನೋಡಿದ್ರೆ ಕೆಳಗಡೆ ಹೋಗಿದ ತಕ್ಷಣ, ಬನ್ನಿ ಮೇಡಮ್ ನಾನು ಮನೆ ಮೇಲ್ಗಡೆ ತಂದಾಕೊಡ್ತೀನಿ ಅಂತೇಳಿ ಇಷ್ಟು ದೊಡ್ಡ ಲಗೇಜ್ನ ಅವರೇ ತಂದುಕೊಟ್ರು. ರಾಯರಿದ್ದಾರೆ. ನಂಬಿಕೆಯ ಜೀವನ, ನಂಬಿಕೆಯ ರಾಯರು.